ಎಲ್ಲೋಗಿದ್ದೆ ನೀನ್ ಈ ಕಡೆ ಬಾರೋ. ಅಲ್ಲೆಲ್ಲ ನಿಂತ್ಕೊಂಡು ಏನೋ ಮಾತಾಡ್ತಾನೆ. ಇವತ್ತು ನನ್ನ ಬರ್ತಡೇ ಅಲ್ವಾ, ಅದಕ್ಕೆ ಸೀರೆ ಉಟ್ಕೊಂಡು ರೆಡಿ ಆಗ್ತಾ ಇದೆ. ಈಗ ಯಾವಾಗಲೇ ತಗೊಂಡೆ ಸೀರೆನ? ನನ್ನ ಫ್ರೆಂಡ್ ಕೊಡ್ಸಿದ್ವಮ್ಮ, ಚೆನ್ನಾಗೈತಾ? ಹೌದು, ನೀನು ಕೆಲ್ಸಕ್ಕೆ ಹೋಗ್ತೀಯಲ್ಲ, ಯಾರೇ ನಿನ್ನ ಫ್ರೆಂಡು? ಏನಮ್ಮ ಹಿಂಗೆ ಕೇಳ್ತೀಯ? ಕೆಲ್ಸಕ್ಕೆ ಹೋಗ್ತಾರೆ ಫ್ರೆಂಡ್ಸ್ಗಳಿರಲ್ವಾ? ಹೌದು, ಸೀರೆ ಕೊಡ್ಸೋಂಥ ಫ್ರೆಂಡ್ ಯಾರಪ್ಪ ಇದ್ದಾರೆ? ಒಳ್ಳೊಳ್ಳೆ ಫ್ರೆಂಡ್ಸು ನನಗೆ ಇದ್ದಾರಮ್ಮ, ನಿನಗೆ ಗೊತ್ತಿಲ್ಲ. ಒಂದಿನೂ ಮನೆ ಕರ್ಕೊಂಡು ಬಂದಿದ್ದು ಕಾಣೆ ನಾನು. ಹೌದು, ಅಪ್ಪ ಎಲ್ಲೋದ? ಅದೇ ನಾನು ಕೇಳಬೇಕು ಅಂದ್ಕೊಂಡೆ. ಅಪ್ಪ ಎಲ್ಲಿ? ಇವತ್ತು ನನ್ನ ಬರ್ತಡೇಗೆ ಏನಾದರೂ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಕಾಯ್ತಾ ಇದ್ದೀನಿ. ನಿಮ್ಮ ಅಪ್ಪ ಕೊಟ್ಟ, ನೀನು ತಗೊಂಡೆ. ಇವತ್ತಿನ ಬರ್ತಡೇ ತಾನೇ? ಏನಣ್ಣ ಹಿಂಗೆ ಕೇಳ್ತೀಯ? ಹೇಳಲೇ ಇಲ್ಲ, ಸುಮ್ಮನೆ ಮಾತಾಡ್ಕೊಂಡು ಅಂದೆ. ನೀನು ಯಾವ ಸೀಮೆ ಅಣ್ಣ ಅಂತೀನಿ, ನನ್ನ ಬರ್ತಡೇ ಮೇಲೆ ನಿಮ್ಗೆ ಗೊತ್ತಿಲ್ಲ. ಅಮ್ಮ ಮಗ ಮಾತಾಡ್ಕೊಂಡು ನಾನು ಹೇಳಿ ಕೇಳಿಸ್ಕೊಂಡೆ. ಕೇಳಿಸ್ಕೊಳ್ತಿದ್ರೆ ನಿಂಗೆ ಹೇಳಿದೆ ಈಗ. ನಮ್ಮ ಬಂದೆ ನನಗೆ ಕೇಳಿಸಿಲ್ಲ. ನೀನ್ ಯಾಕೆ ಅಲ್ಲಿ ಅಲ್ಲಾಡ್ತಾ ಇದೆಯಾ? ಬಾರ ಈ ಕಡೆ. ಯಾವಾಗಲೂ ಕುತ್ಕೊಂಡೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋ. ಅದಕ್ಕೆ ಪರಮಾತ್ಮ ಕುಡಿಯೋದೇ ನನ್ನ ಬಿಸ್ನೆಸ್. ನಾನು ಎಲ್ಲಿಗೆ ಬಂದಿದ್ದೀನಿ? ಏನಪ್ಪ ನೀನು ಇವತ್ತು ನನ್ನ ಬರ್ತಡೇ ಅಂತ ಗೊತ್ತು ತಾನೆ? ಬೆಳಿಗ್ಗೆ ಕುಡ್ಕೊಂಡು ಬಂದ್ಬಿಟ್ಟಿದ್ಯಾ? ಸರಿ, ನೀನು ಮೊದಲನೇ ಮಗಳು ಎರಡನೇ ಮಗಳು? ಏನಪ್ಪ ನೀನು ಕೇಳ್ತಿದ್ಯಾ? ಅದೇ ನಿನ್ನ ಹೆಸರೇನಂದ್ರೆ? ನನ್ನ ದೊಡ್ಡ ತಂಗಿ ಅವಳ ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮಿ. ನಿಮ್ಗೆ ಕುಡಿದ್ಬಿಟ್ರೆ ಯಾರ ಮಗಳು, ಎಷ್ಟನೇ ಮಗಳು, ಅವಳ ಹೆಸರು ಏನು ಗೊತ್ತಾಗಲ್ಲ ನಿಮ್ಗೆ. ನಿನ್ನ ತಮ್ಮ ಎಷ್ಟನೇನು? ನಿನ್ನ ತಂಗಿ ಇದಕ್ಕೆಲ್ಲ ಮೈನ್ ಲೀಡರ್ ನನ್ನ ಹೆಂಡತಿ ಸಂತಾನು. ಆ ಲಕ್ಷ್ಮಿ ಎಲ್ಲಿ? ಸಂತಾನಲ್ಲ, ಸಂತಾನ ಲಕ್ಷ್ಮಿ. ಎಲ್ಲಿ ಆ ಲಕ್ಷ್ಮಿ? ಮುಂದಕಾಲ್ ನಿಂತಂಗಿ ಇಲ್ಲೇ ನಿಂತಿದ್ದೀನಿ. ಏನು? ಆರನೇ ಮಗುನು ಏಳನೇ ಮಗುನ? ಅಯ್ಯೋ ದೇವ್ರೆ, ಆರನೇದು ಗೊತ್ತಿಲ್ಲ ಇವ್ರಿಗೆ, ಏಳನೇದು ಗೊತ್ತಿಲ್ಲ. ಇವತ್ತು ನನ್ನ ಬರ್ತಡೇ ಅನ್ನೋದೇ ನೆನಪಿಲ್ವಾ ನಿನ್ಗೆ? ಏನೋ ದೊಡ್ಡದಾಗಿ ಹೇಳ್ಬಿಟ್ಟೆ ನಿನಗೆ ಸೀರೆ ಕೊಡ್ತೀನಿ ಮಗಳೇ ನಾಳೆಗೆ ಅಂತ. ಎಲ್ಲ ನನಗೆ ಸೀರೆ ಕುತ್ಕೊಂಡು ಬಂದಿದೆಯಲ್ಲ ನೋಡೆ, ಆ ಮಾರ್ಲಮ್ಮಿಗೆ ಒಂದು ಸೀರೆ ತೆಗೆದು ಕೊಡ್ತೀನಿ ಅಂತ ಆ ಚಂದ್ರಪ್ಪನ ಹತ್ರ ಹೇಳಿದ್ನಲ್ಲ, ನಿನಗೆ ತೆಗೆದು ಕೊಡೋ ಸೀರೆನ ನನ್ನ ಮಗಳದ್ದು ಇವತ್ತೇನೋ ಬರ್ತಡೆ, ಅವ್ನಿಗೆ ಹೋಗ್ಬಿಟ್ಟು ಹೇಳ್ಬಿಡು, ಅವತ್ತಿಗೆ ಮಾರ್ಲಮ್ಮಿಗೆ ದುಡ್ಡು ಕೊಡ್ತೀನಿ, ಇವತ್ತು ಸೀರೆ ಕೊಡು ಅಂತ ಹೋಗ. ಸಂತಾನ ಇದು ಎಷ್ಟನೇ ಮಗು ಅಂತ ಹೇಳ್ದೆ? ಅಪ್ಪ ಇದು 5ನೇದು.
ಅವಳು ಅಪ್ಪ ನಮ್ಮನ್ನ ಸುಳ್ಳು ಹೇಳ್ತಾವ್ರೆ. ಇದು ಅದೇದು ಸರ್ಕಾರ ಅದೇ ಇದು ಅದೇ ಗ್ಯಾರಂಟಿ. ನನಗ್ ಮದ್ವೆ ಮಾಡಿದ್ರೆ 4 ಮಕ್ಳಾಗಿರ್ತಿತ್ತು ಅಂತ ಕಣೆ ನೋಡು, ಅದಕ್ಕೆ ಅಂತಾನೆ ನಾನು ಹೇಳಿದ್ಲೆ ನಾವೆಲ್ಲ ಒಂದೇ ರೂಮಲ್ಲಿ ಇರಬಾರ್ದು ಕಣೆ. ನಾವೇನಾರ ಮಾಡೋದು ರಾತ್ರಿ ಕಾಣಲ್ಲ ಅಂತ ನಾವು ಪಕ್ಕದಲ್ಲಿ ಮಲಗಿದ್ರು ಅದು ಯಾವ ಮಾರ್ಗದಲ್ಲಿ ನೋಡ್ಬಿಡ್ತಾರೋ ಅಪ್ಪ ನಿಮ್ಗೆ ಈಗಲೂ ಬೇಕಾ ಅಂತ ಮುಗಿಸ್ಕೊ ಮಕ್ಕಳ ಹತ್ರ. ಎಷ್ಟು ಹೇಳಿದ್ರು ನೀನ್ ಕೇಳಲ್ವಲ್ಲ, ಮುಗಿಸ್ಕೊಳ್ಳಿ. ನನ್ಗೇನಲ್ಲ ಮಕ್ಳು ಎತ್ಬಿಟ್ರೆ ಬಂದ್ಬಿಡ್ಲಿಲ್ಲ. ನೋಡಿ, ಚಿಂಟುನು ಕಾಣಿಸ್ತಿಲ್ಲ, ಅಮ್ಮನು ಕಾಣಿಸ್ತಿಲ್ಲ. ಅವ್ರಿಗೆ ಸ್ಕೂಲ್ ಫೀಸ್ ಕಟ್ಲಿಲ್ಲ ನೀನು. ಈ ಬೆಳಿಗ್ಗೆ ಎದ್ದು ಈ ತರ ಕುಡ್ಕೊಂಡು ನಿಂತಿರ್ತೀಯಲ್ಲ, ಬಗ್ಗೆ ಏನಾದ್ರು ಯೋಚನೆ ಮಾಡಿದೀಯ ನೀನು? ಎಲ್ಲ ಯೋಚನೆ ನನಗಿದೆ. ಸ್ಕೂಲ್ ಫೀಸ್ ಯಾಕೆ ಕಟ್ಬೇಕು ಹೇಳು? ಈ ಸರ್ಕಾರದವರು ಗೌರ್ಮೆಂಟ್ ಸ್ಕೂಲ್ ಓಪನ್ ಮಾಡವ್ರೆ. ಆ ಸ್ಕೂಲಲ್ಲಿ ಫೀಸು ಇಲ್ಲ, ಏನೂ ಇಲ್ಲ, ಫ್ರೀ. ಸ್ಕೂಲ್ಗೆ ಫೀಸು ಫ್ರೀ, ಯೂನಿಫಾರ್ಮು ಫ್ರೀ, ಕರೆಂಟ್ ಫ್ರೀ, ಕರೆಂಟು ಫ್ರೀ, ಬಸ್ಸು ಫ್ರೀ, ರೇಷನ್ ಫ್ರೀ, ಎಲ್ಲ ಫ್ರೀ ಕೊಟ್ಟಾಗ ಆಮೇಲೆ ನನ್ನಂತ ಅದೊಂದು ಮಾಡ್ಲಿಲ್ಲ ನೋಡಿ. ಯಾಕೆಂದ್ರೆ ನಾವು ಕುಡುಕ್ ನನ್ನ ಮಕ್ಕಳು ಜಾಸ್ತಿ ಇದೀವಿ ಅಂದ್ಬಿಟ್ಟು ನಿಮ್ಗೆ ಕೊಡೋದು ಫ್ರೀ ಕೊಡ್ಬೇಕಾ? ಒಂದೊಂದ್ ಮನೆಗೆ ಒಂದೊಂದ್ ಡಜನ್ ಮಕ್ಳು ಎತ್ಕೊಂಡು ನಿಂತ್ಕೊಬಿಡಿ. ಗೌರ್ಮೆಂಟ್ ಸ್ಕೂಲ್ ಮುಚ್ಚೋಗ್ಬಿಡ್ಲಿ. ನೋಡು, ನಾನು ಒಂದೇ ಒಂದು ಸ್ವಲ್ಪ ಕುಡ್ದಿದ್ದೀನಿ ನೋಡು, ಅದಕ್ಕೆ ಎಲ್ಲೆಲ್ಲಿ ನಿಂತ್ಕೋಬೇಕು ಏನು ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಈಗ ಎಲ್ಲರಿಗೂ ಕತೆ ಮುಗೀತಾ? ನಾನೇನಾದ್ರು ಹೇಳ್ಬೋದ? ಎಲ್ಲ ನೀವುಗಳೇ ಮಾತಾಡ್ಬಿಟ್ಟೆ. ಮನೇಲಿ ದೊಡ್ಡವ ಅಂತ ನಾವ್ ಯಾಕೆ ಇರ್ಬೇಕಿಲ್ಲ? ಬಂದಿ ಕಡೆ ಕುತ್ಕೊಳ. ಅಲ್ಲೆಲ್ಲೋ ಹೋಗ್ತಾನೆ. ಹೋಗಿ ಹೋಗಿ ಮನೆಗೆ ದೊಡ್ಡವರು ಯಾರು? ಯಾರು ದೊಡ್ಡವರು? ಕುಡಿದು ಬಂದ್ಬಿಟ್ರೆ ಅದಕ್ಕೆ ದೊಡ್ಡವನಾಗ್ತೀಯಾ? ನಮ್ಮಪ್ಪ ದೊಡ್ಡವ್ರು, ನಮ್ಮಪ್ಪ ದೊಡ್ಡವ್ರು. ನನಗೆ ಕೆಲ್ಸಕ್ಕೆ ಟೈಮ್ ಆಯ್ತು, ಹೊರಡ್ತೀನಿ ನಾನು. ಅಮ್ಮ ಹೊರಡ್ತೀನಮ್ಮ. ಲಕ್ಷ್ಮಿ, ಹೋಗ್ ಬೇಗ ಬೇಗ ಬರ್ತೀನಿ. ಬರ್ತೀನಿ. ಏರಮ್ಮ ಒಂದೇ ಲಕ್ಷ್ಮಿ. ಸಂತಾನು, ನಿನಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಎಷ್ಟು ಮಕ್ಕಳು ಅಂತ ಹೇಳಿದೆ? ಇದು ಐದು. ಐದನೇ. ನನಗೆ ಹುಟ್ಟಿದ್ದು ಎಷ್ಟು, ಬೇರೆಯವ್ರಿಗೆ ಹುಟ್ಟಿದ್ದು ಏನಾಗಿದೆ ನಿಂಗೆ? ಕುಡಿದು ಮತ್ತೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ವಾ ನಿಂಗೆ? ಹಂಗಲ್ವೇ, ನನಗೆ ಹುಟ್ಟಿದ್ದು ಅಂದ್ರೆ ಗಂಡು ಮಕ್ಳು ಎಷ್ಟು, ಬೇರೆಯವ್ರಿಗೆ ಹುಟ್ಟಿದ್ದು ಅಂದ್ರೆ ಹೆಣ್ಮಕ್ಳು. ಅಂದ್ರೆ ಹೆಣ್ಮಕ್ಳು ಯಾವತ್ತಿದ್ರು ಬೇರೆ ಹೋಗೋರು ತಾನೆ, ಅವರು ಬೇರೆಯವರು. ನನಗೆ ಹುಟ್ಟೋರು ಗಂಡು ಮಕ್ಳು ಯಾವಾಗ್ಲೂ ನಮ್ಮನೇಲೇ ಇರೋದು. ನೀನ್ ಬೇಜಾರು ಮಾಡ್ಕೋಬೇಡಮ್ಮ. ನಾನು ಬೇರೆ ಮನೆಗೆ ಹೋಗೋಣ. ಇನ್ನು ಯಾಕಪ್ಪ ಅದಕ್ಕೆ ಈಗ ನಿಂಗೆ ಒಂದು ಒಳ್ಳೆ ಮುಕುಂದನಂತ ಹುಡುಗನ್ ನೋಡಿ. ಯಾಕೆ ಅವ್ನು ವಕ್ರವಾಗಾಯ್ತಾ? ಹೋಲಿ ಬಿಡು, ಒಂದ್ ಕೆಲ್ಸ ಮಾಡೋಣ. ಸೂರಿ ಸೂರಿ ಅಂತ ಕುತ್ಕೋತಾರ ಪಕ್ಕದೆ. ಸೂರ್ಯ ಅಲ್ಲ, ಸುರೇಶ. ಸುರೇಶನ್ನೇ ಕಟ್ಬಿಟ್ರೆ ಹೆಂಗ? ಸುಮ್ಮನೆ ಇದೆ. ಅವನಿರೋದು ಇಷ್ಟು, ಇವಳು ಇರೋದು ಅಷ್ಟು. ನಮ್ಮಪ್ಪನಿಗಿಂತ ದೊಡ್ಡವಳಾಗಿ ನೋಡ್ಬಿಟ್ಟು ಏನ್ ಮಾಡಿದ್ರು ವಾದ್ ಬಿಡ್ತೀನಿ ನೋಡು. ನೋಡು, ಅಮಿತಾಬ್ ಬಚ್ಚನ್ ಎಷ್ಟು ಉದ್ದ ಇದ್ದಾನೆ? ಜಯಮಾಲ ಎಷ್ಟಿದ್ದಾಳೆ? ಜೈ ಪಾಟುನಿ ಅಂತ ಹೇಳು. ಗೊತ್ತಿಲ್ಲ. ಜಯ ಬಚ್ಚನ್ ಗೊತ್ತಿಲ್ಲ. ಅವು ಏನು ಅಪ್ಪ ಕುಕ್ಕ ನೋಡು, ಮಗನು ವಾಸನೆಗೆ ಕಿಕ್ ಹೊಡೆದ್ಬಿಟ್ರೆ. ಅದ್ ಸರಿ, ಈಗ ನಾನೇನ್ ಮಾಡ್ಬೇಕು? ಅವಳು ಕೆಲ್ಸಕ್ಕೆ ಹೋಗ್ತಾಳಂತೆ, ಹೋಗಿ ಕಳ್ಸೋ. ಟೈಮ್ ಆಯ್ತಪ್ಪ, ಬರೋಷ್ರೊಳಗೆ ನನಗೆ ಚೆನ್ನಾಗಿರೋ ಸೀರೆ ಕೊಡ್ತೀನಿ. ನೀನು ಹೋಗ ಹೊರಗಡೆ. ನಾ ಇಬ್ರು ಒಂಚೂರು ಮತ್ತೆ ಕುಡ್ಕೊಂಡು ಎಲ್ಲಾದ್ರೂ ರೋಡಲ್ಲಿ ಬಿತ್ಕೊಂಡ್ಬಿಡ್ತಾರೆ. ಇಲ್ಲ ಇಲ್ಲ, ಅಲ್ಲೇ ಇರ್ಬೇಕು, ಪೆಟ್ಟಾಗಿರೋ. ಆಯ್ತು, ನೀನು ಹೋಗ. ಹೌದು. ಯಾಕೋ ಅಲ್ಲಿ ಹೋಗ್ತೀಯಾ? ಬಾರ ಈ ಕಡೆ. ನಾನು ಹಿಂಗೆ ಹೋಗೋದು.
ಇದೆ? ಇದು 5 5 ಈಚೆ ಬರೋದು ಯಾವಾಗ? ಇನ್ನು 4 ತಿಂಗಳಿದೆ. 4 ತಿಂಗಳು ಮುಂಚೆ ಇನ್ನೊಂದು ಆಗಕ್ಕಿಲ್ವಾ? ಬಿಟ್ರೆ ನೀನು 4 ಇನ್ನು 10 ಬೇಕಾದ್ರೂ ಮಾಡ್ತೀಯ. ಸರಿ ಅಪ್ಪ, 4ನೇದು ಇನ್ನು 4 ತಿಂಗಳು ಬೇಕಂತೆ. ಅಲ್ಲಿವರೆಗೂ ಯಾವ್ದಾರ ಚಿಕ್ಕ ಮನೆಗೆ ಹೋಗೋಣ ಅಂತ. ನಾನು ಹೊಡಿಬೇಡ ಕಣೆ. ಚಿಕ್ಕ ಮನೆ ಅಂತೆ, ಇರೋ ಒಂದು ಮನೆ ನೆಟ್ಟಿಗೆ ನೋಡ್ಕೊಳಕ್ಕಾಗಲ್ಲ, ಇನ್ನೊಂದು ಚಿಕ್ಕ ಮನೆ ಅಂತೆ. ಅಲ್ಲ, ನಮ್ಮಪ್ಪ ಕುಡಿಬೇಡ ಸೇಂದಿ ಅಂತ ಹೇಳ್ತಾ ಇದ್ರು ನಮ್ಮಪ್ಪ, ಪುಣ್ಯಾತ್ಮ ಗಾಂಧೀಜಿ. ಆದ್ರೆ ಸೇಂದಿಲಿರೋ ಗಮ್ಮತ್ತು ಆ ಭಗವಂತ ನಮ್ಮ ಅಪ್ಪನಿಗೆ ಗೊತ್ತಿಲ್ಲ ಅಂತ ಕುಡ್ದೋಯ್ತಲ್ಲ ಎಂಡ, ಆ ಅಮ್ಮನ್ ಕೊಟ್ಟ ಕಾಸೆಲ್ಲ ದಂಡ. ಒಂದು ಕೆಲಸ ಮಾಡು, ಅಲ್ಲೇ ಮಲ್ಕೊಂಡು ನೆಕ್ಕೊಂಡ್ಬಿಡೋಂಗೆ ಮಾಡ್ಕೊಂಡು ನೋಡಿ ಇವ್ನು. ಏಯ್, ಕಾಸು ಕೊಟ್ಟಿದ್ದೀನಿ, ಬೈರಪ್ಪ ಬೈಕೊಂಡ್ರೆ. ಏನ್ರಿ ಮೇಲೆ ಈಗಲೂ ಹೆರಿಗೆ ಆಗಂಗಾದೆ ನನಗೆ. ಬೇಗ ಹೆರಿಗೆ ಆಗ್ಬಿಟ್ರೆ ನಾನು 6ನೇದು ಶುರು ಹಚ್ಕೋಬಹುದಲ್ಲ. ನೋಡ್ಬಿಡ್ತೀನಿ ಹಂಗೆ. ನೋಡು, ಏನಾಗೈತೆ? ಇರೋ ಮಕ್ಕಳು ಸಾಕಕ್ಕೆ ಹೋಗ್ದೆ, ಒಂದೊತ್ತು ಊಟ ಹಾಕಕ್ಕೆ ಹೋಗಿದ್ದೇ ಇಲ್ಲ, ಇನ್ನೊಂದು ಹೋದೆ. ನಮ್ಮಪ್ಪ ಸುಮ್ಮನೆ ಇರ್ತಾರ? ನಿಮ್ಮಪ್ಪ ಅವ್ರ ಅಪ್ಪನ ಕರ್ಕೊಂಬ. ನನ್ನ ಮಕ್ಳು ಎಷ್ಟು ಹೇಳು? ಅಯ್ಯೋ, ಈಗ ಇರೋದು 4 ಆಚೆ, ಈಗ ಒಂದು ಒಳಗಡೆ ಐತೆ. 4 ಜನನು ಬಂದು ನಿನಗೆ 4 ಇರೋ ಬೋಟಿ ಕಲಿಜ ಎಲ್ಲ ಕಿತ್ತಾಕ್ಬಿಟ್ಟಾನ. ಅಯ್ಯೋ, ಅಂತ ಮಕ್ಳು ಅವನು. ಅಪ್ಪೇ ಈಗ ಕುಡ್ಕೊಂಡ್ ಬಂದ್ರು ಅಪ್ಪೇ ಅಂತವೆ. ಈಗ ಏನಂದ್ರೆ, ಅದೇನು ನನ್ನ ಮಗ ಹೇಳಿಲ್ಲ ಸಾಯಂಕಾಲ ತಂದ್ಬಿಡಪ್ಪ. ಸೀರೆ ತಗೊಂಡು ಹುಡ್ಕಪ್ಪ, ಇವತ್ತು ಹೋಗಿ ಸೀರೆ ತಗೊಂಡ್ಬರ್ಬೇಕಂತ ಹೋಗಿ ತಗೊಂಬ ಹೋಗು. ಹಾ, ನೀನು ಹೋಗಿ ಹಾ, ಏನು ಬೇಕು ಅದೆಲ್ಲ ರೆಡಿ ಮಾಡು. ಏನ ಅದೇ ಮದುವೆ ಬರ್ತದೇನೋ ಏನೋ ಡೇ ಅಂತ ಹೇಳಿದ್ರಲ್ಲ, ಅದಕ್ಕೆ ಅವ್ರು ಹುಟ್ಟಿದ ದಿನ. ದಿನ ಹುಟ್ಟಿದ್ದು ರೆಡಿ ಮಾಡ್ಕೊ. ನಾನು ಅಷ್ಟರಲ್ಲಿ ಹೋಗು. ನಾನು ಏನ್ಲಿ ಹೋಗ್ಲಿ, ಎಲ್ಲಿಗೆ ಹೋಗ್ಲಿ? ತಿರುಪತಿ ವೆಂಕಟೇಶಪ್ಪ. ವೆಂಕಟೇಶಪ್ಪ ಎರಡವ್ರ. ಆ ವೆಂಕಟೇಶಪ್ಪನ ಹತ್ರ ಹೋಗ್ಬಿಟ್ಟು ಒಂದು 500 ರೂಪಾಯಿ ಸಾಲ ಕೊಟ್ಟಿರು ಅಂತ ಕೇಳ್ತೀನಿ. ಹೋಗ್ತಾನೆ, ಅದ್ರಲ್ಲೇ ಎಲ್ಲ ತಂತೀನಿ ನಡಿ. ಅಯ್ಯೋ, ಎಲ್ಲಿಗೆ ಹೋಗ್ಲಿ? ಅವಳು ಮಾತ್ರ ಮಾಡಿ ಹೇಳಲ್ಲ. ಅವನ ಎಲ್ಲಿದ್ದಾನೋ, ಏನ್ ಕತೆನೋ, ಅವನೇನ್ ಮಾಡ್ತಾನೋ ಗೊತ್ತಿಲ್ಲ. ಏನಾದ್ರೂ ಒಂದ್ ಹೇಳಿದ್ರೆ ಇನ್ನೊಂದೇನೋ ಹೇಳ್ತಾನೆ. ಏನ್ ಬಡ್ಕೊಂಡು ಸಾಯ್ಲಿ. ಇಲ್ಲಿ ನೋಡಿದ್ರೆ ಹಿಂಗ್ ಕುಡ್ಕೊಂಡು ಬರ್ತಾರೆ. ಮತ್ತೆ ನನ್ನ ಕರೆದ್ರಿ? ಅಪ್ಪ, ನಿನ್ನೇನು ಕರೀಲಿಲ್ಲ ಕಣ, ನೀನ್ ಯಾಕೋ ಬಂದೆ? ನಮ್ಮಪ್ಪ ಅಂತ ನನ್ನ ತಾನೇ ಕರೆದೆ. ಹಿಂಗೇನು ಕತೆ? ಒಂದು ದಮ್ ಹೊಡೆದ್ರೆ ಒಂದು ಕ್ವಾರ್ಟರ್ ಹೊಡೆದಷ್ಟು ಮಜಾ ಸಿಗ್ತದ ನೋಡು. ಈಗ ಒಂದು ಕೆಲಸ ಮಾಡು, ನಾನು ಹೇಳಿ ಶಿವ ಪೂಜೆಯಲ್ಲಿ ಕಳ್ಳಿ ಗುಟ್ಟಕ್ಕೆ ಬರಬೇಡ. ನಾನು ನಿಮ್ಮವ್ವ ಏನೋ ಮಾತಾಡ್ತಾ ಇದ್ದೀವಿ. ಆಮೇಲೆ ಈ ಬೋಳಿ ಮಗನ್ ಕರ್ದಿದ್ದು ನೀನು ನಡಿ. ನಮ್ಮಮ್ಮ ಕರೆದಿದ್ದು ಯಾಕೋ ಕರೀಲಿ? ನನ್ನ ಮಗನ ನಾನು ಇನ್ಯಾರು? ನನಗೆ ಎಷ್ಟು ಜನ ಮಕ್ಳಿದ್ದಾರೆ ಹಿಂಗ್ ಹುಡ್ಕೊಂಡು ಹೋಗ್ಬೇಕು. ನಮ್ಮಪ್ಪ ಹೇಳಿದಾಗ ಸರ್ ಆಯ್ತು, 5 ಮಗು ಅಂತ. ಅಲ್ಲ, ಒಂದು ಒಳ್ಳೆ ಮಗು ಕೊಡಕ್ಕೆ ಯೋಗ್ಯತೆ ಇಲ್ಲ. ಇಷ್ಟೆಲ್ಲ ಮತ್ತೆ ಬಿಸಾಕೋದನ್ನ ಹಾಳಾತು. ಒಂದಲ್ಲ ಅಂತ 5 ಕೊಟ್ಟಿದ್ದೀನಿ. ಆಮೇಲೆ ರೆಡಿ ಮಾಡಕ್ ಹೊಟ್ಟಿದ್ದೀನಿ. ಆಮೇಲೆ ನಾನೇ ನಿನ್ನ ಸಾಯಿಸ್ಬಿಡ್ತೀನಿ ಹಿಂಗೆಲ್ಲ ಮಾಡಿದ್ರೆ.
ಓದ್ಕೊಂಡ್ರೆ ನಾವು ನಮ್ಮ ಅಪ್ಪ ಎಲ್ಲ 8, 4, 12 ಆಗಲ್ಲ ಕಣೆ. ನಾ ಇಬ್ರು ಒಂದು ಚಿಕ್ಕ ಮನೇಲಿ ಇದ್ಬಿಡೋಣ. ಇವಾಗೆಲ್ಲ ದೊಡ್ಡ ಮನೇಲಿ ಬಿಟ್ಬಿಡೋಣ. ಹೇಳಿ ಇನ್ಯಾವ ಮನೆ ಇದೆ ಇಲ್ಲಿ ಇರೋದೇ ಏನ್ ನೋಡ್ತಾ ಇದೀಯಾ? ಒಳಗಡೆ ಇರೋ ನನ್ನ ಕಂದನಿಗೆ ಪಾಪ ಬೇಜಾರಾಯ್ತದೆ. ಏಯ್ ಒಂದು ಕೆಲಸ ಮಾಡೋಣ, ಇಲ್ಲಿ ಕುಡಿದ್ರೆ ಹೋಗಲ್ಲ, ಕುಡಿಸ್ತೀನಿ, ಬೈಕ್ ಕೊಟ್ಟು ಹೋಯ್ತತೆ ಆ ಪಾಪ. ಕುಡಿಸ್ಬಿಡು, ನಾನು ಹೊರಟೋಯ್ತೀನಿ. ಕುಡಿಬೇಡ ಅಂತ ಎಲ್ಲ ಹೇಳ್ದವರೆಲ್ಲ ಇವತ್ತು ಕುಡಿತಾರೆ. ಅವರೆಲ್ಲ ಕುಡಿತವ್ರೆ. ಇಲ್ಲೇ ಸ್ವರ್ಗ. ನಡಿ ಬರ್ತೀನಿ. ಹೇಳಿ ಪರಮಾತ್ಮ, ನೋಡು ನೀನೇನೇನ್ ಆಡಿಸ್ತೀಯ, ಹೆಂಗ್ ಆಡಿಸ್ತೀಯ, ಆಡ್ಸು, ನಾನು ನೋಡೇ ಬಿಡ್ತೀನಿ. ಅದು ಪರಮಾತ್ಮ. ಒಳಗಿರೋ ಪರಮಾತ್ಮ ಹೇಳಿಸಿದಂತೆ ನಾನು, ಪರಮಾತ್ಮ ಆಡಿಸಿದಂತೆ ನಾನು, ಪರಮಾತ್ಮ ಹೇಳಿಸಿದಂತೆ ಕೇಳುವೆ ನಾನು. ನಗುತ್ತೇನೆ ಪರಮಾತ್ಮ ಒಳಗೆ ಇರುವ ಈ ಛಲದೇವ ಕುಣಿಯಂದರೆ ಕುಣಿತೀನಿ. ಕೈಯ ತಕ ಚುಮ್ಮಲಕ ತಕ್ಕಿಟ ತದ್ದಿಮಿ ತಕ್ಕಿಟ ತದ್ದಿಮಿ ತತಾಮು 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 ತತಾಮು. ಪರಮಾತ್ಮ ಆಡಿಸಿದಂತೆ ಆಡುವೆ ನಾನು, ಪರಮಾತ್ಮ ಹೇಳಿಸಿದಂತೆ ಹೇಳುವೆ ನಾನು. ನಡಿ ಅಂದ್ರೆ ಲೆಫ್ಟ್ ರೈಟ್ ಹೆಜ್ಜೆ ಹಾಕುವೆ, ಲೆಫ್ಟ್ ನಿಲ್ಲು ಅಂದ್ರೆ ಕಂಬದಂತೆ ಅಲ್ಲೇ ನಿಲ್ಲುವೆ. ನಡಿ ಅಂದ್ರೆ ಲೆಫ್ಟ್ ರೈಟ್ ಹೆಜ್ಜೆ ಹಾಕುವೆ, ನಿಲ್ಲು ಅಂದ್ರೆ ಕಂಬದಂತೆ ಅಲ್ಲೇ ನಿಲ್ಲುವೆ. ಹುಳಿ ಹೆಣ್ಣದ ಸ್ವಾಮಿ ನನ್ನ ಬೇಕು ಅಂದರೆ ಮಳೆಯೋ ಬಿಸಿಲು ಕಲ್ಲು ಮುಳ್ಳು ಅಲ್ಲೇ ಬಲವೇ. ನನ್ನೆಲ್ಲ ತಪ್ಪು ಎಲ್ಲ ಅವಂದೇ. ಪರಮಾತ್ಮ ಆಡಿಸಿದಂತೆ ಆಡುವೆ ನಾನು, ಪರಮಾತ್ಮ ಹೇಳಿಸಿದಂತೆ ಕೇಳುವೆ ನಾನು.
ಸಾವಿರ ಬೇಡ ಮಾಮ, ನಿಮಗೆ ವಾಪಸ್ ಬಿಡು. ಏನು ನಾಚಿಕೆ ಆಗಿದೆ. ಹೇಳ ಏನಾಗಲ್ಲ. ಏನ್ ಮಾಮ ನೀನು ನನ್ನನ್ನೇ ಕೇಳ್ತೀಯ, ನಿನ್ಗೇನು ಆಸೆ ಇಲ್ವಾ? ನಿನ್ನ ಬಾಯಿಂದ ಕೇಳಬೇಕು ಅಂತ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ. ಮಾವ ನಾನು ಇದನ್ನೇ ಕಾಯ್ತಿದ್ದೆ. ಹೌದಾ? ಅಯ್ಯೋ ನಿನ್ನ ಅವಾಗೆ ಹೇಳಿದ್ರೆ ಕಥೆನೇ ಬೇರೆ ಇಲ್ಲ. ಸಾಕು ಮಾವ, ಅಲ್ಲಿರೋರಲ್ಲಿ ಏನ್ ಅನ್ಸುತ್ತಾರೆ? ಎಲ್ಲ ಅಡ್ಜಸ್ಟ್ ಮಾಡ್ಕೊಂತಾರೆ ನಮ್ಮನೇಲಿ. ಹೌದಾ? ಹಂಗಂತೀಯಾ? ಎಲ್ಲ ತೆಗಿ ನೋಡೋಣ, ಏನ್ ತಂದಿದೀಯಾನೆ ಗೊತ್ತು. ನನ್ ಬರ್ತಾಳೆ ನನ್ಗೆ ಏನ್ ತಂದಿದೀಯ ಫಸ್ಟ್ ಕೊಡು. ಏನ್ ತೆಗಿಬೇಕು? ಏನು ತೆಗಿಬೇಕು ಮಾರಾಯ, ನನ್ನ ಇವತ್ತು ಬರ್ತಡೇ ಅಲ್ವಾ, ನನ್ಗೆ ಏನು ಗಿಫ್ಟ್ ತಂದಿದೀಯಾ ಅದನ್ನ ಕೊಡು. ತಿಳಿಯಗ ಅಯ್ಯೋ ನಿನ್ನ ಏನ್ ಬೇಕು? ಏನ್ ಕೇಳಿದ್ರು ನೀನ್ ಕೊಡ್ತೀಯಾ? ಕೊಡ್ತೀನಿ. ಚಿನ್ನದ ನೆಕ್ಲೆಸ್ ಕೊಡ್ಸು. ಚಿನ್ನದ ನೆಕ್ಲೇಸ? ಅಯ್ಯೋ ನೀನು ವಜ್ರದ ಕೇಳಿದ್ವಲ್ಲ, ಚಿನ್ನದ ತಾನೇ ಕೇಳ್ತಾ ಇದ್ದೀಯ. ಕೊಡ್ಸು ಫಸ್ಟ್, ನೋಡ್ತೀನಿ ಯೋಗ್ಯತೆನ. ಯಾವಾಗ? ಟೈಮ್ ಆಯ್ತದ ಕೊಡಿಸ್ತೀನಿ. ಟೈಮ್ ಯಾವಾಗಿದೆ? ಇವತ್ತು ಕೊಡ್ಸು, ನನ್ನ ಬರ್ತಡೇ ಇವತ್ತು. ಇವತ್ತೇ ಬೇಕು ಅಂತಂದ್ರೆ ನಾನೇನು ಬರೀ ಮೈ ತಗೊಳ್ಳೋ ಬಂದಿದ್ದೀವಿ. ಇನ್ನೇನೋ ಕರೆಂಟ್ ಶಾಕ್ ಹೊಡಿತದೆ. ಮಾಡಿರ್ಬೇಕು ನೀನು. ನಿಂಬೆ ಹಣ್ಣು ತೆಗಿದ್ಯಾ? ನೀನು ಮುಗ್ದಿರ ಇನ್ನೇನು? ಅದಕ್ಕೆ ನೆನ್ನೆ ಹೇಳ್ತಾ ಇರೋದು. ಅದಕ್ಕೆ ಮತ್ತೆ ಕೊಡು ನಮ್ಗೆ ಏನಾದ್ರು ಇವತ್ತು. ಏನು ಚಿನ್ನದ ನೆಕ್ಲೆಸ್ ಆಯ್ತು ಕೊಡ್ತೀನಿ. ಕೊಡೋ ಕೊಡೋ ಅಂದ್ರೆ ಇಷ್ಟೊತ್ತವರೆಗೂ ಏನ್ ಕೊಡ್ಲಿ ಅಂತ ತಂದಿದ್ರೆ ಕೊಡು, ಇಲ್ಲ ಇದು ಬಿಚ್ಕೊಡು. ಬೇಡ. ನಾಳೆ ಕೊಡ್ತೀನಿ. ಮತ್ತೆ ಅಯ್ಯೋ ಹಿಂದಿ ಬೈದ್ರೆ ಇದ್ದೋಗ್ಬಿಟ್ಟೇನು. ಹೇಳಿ ಹೇಳಿ ಸುಳ್ಳು ಹೇಳಿ ಇರೋ ಹೊಡೆದೆ ಎಲ್ಲ ಹೊರಟೋದು. ಯಾರು ಕೊಟ್ಟು ಹೇಳ್ತೀನಿ? ಎಲ್ಲರೂ ಹೋಗ್ಬಿಟ್ಟ. ಅಯ್ಯೋ ಬರೀ ನಾನು ಇದರಿಂದಾನೇ ಕಳ್ಕೊಂಡಿರೋದು. ನೋಡಿದ್ರೆ ಗೊತ್ತಾಗುತ್ತೆ ಯಾವಾಗ ನಿನ್ ಮೈ ಸಾವಿರ ನಾನು ಅವಾಗಲೇ ಅನ್ಕೊಂಡೆ, ಓ ಈಗ ನಮ್ಮ ಮಾವ ತುಂಬಾ ಬೇಲಿ ಆಗಿದ್ದಾನೆ ಅಂತ. ಮೊನ್ನೆ ಒಂದು 10,000 ಬೇಕು. ಅಯ್ಯೋ ಮನೆ ಬಾಡಿಗೆ ಕಟ್ಟಿಲ್ಲ ಅಂದ್ರು. ಆಮೇಲೆ ಕೊಟ್ಟೆ, ಕೈಗೆ ಸಿಕ್ಕಿಲ್ಲ ಕೊಡೋದು. ಆಗ್ಬೇಕು ನಿಮ್ಗೆ ಹಿಂಗೆ. ನನಗೆ ಮಾತ್ರ ಏನಾದ್ರು ಒಂದು ಕೊಡು ಅಂದ್ರೆ ಕೊಡಕ್ಕಾಗಲ್ಲ ಅಂತ ಸಿಕ್ಕವ್ರಿಗೆಲ್ಲ ಅಷ್ಟೊಂದು ಕೊಟ್ಟಿರ್ತೀಯ ನೀನು. ನೀನು ಕೊಡೋದ್ರ ನಾನೇ ಕೊಡೋಗ್ತೀನಿ, ನಾನು ಇಲ್ಲೇ ಅದಕ್ಕೆ ಇರ್ತೀನಿ. ನಾನು ಕೊಡಲ್ಲ. ಸ್ವಲ್ಪ ತಡಿ ತಡಿ ಅಂತ ಇತ್ತು. ತಡಿನೂ ಇಲ್ಲ ಬಿಡು, ಬಾಯ್ ಮಗ ಬಾ. ಸಾಂಗಿದೆ ಬನ್ನಿ. ಆಸೆಯಿಲ್ಲದೆ